ನರೇಗಾ ಅಂದ್ರೆ ಹಳ್ಳಿಯಲ್ಲಿ ಇರುವಂತ ಎಲ್ಲ ಏನು ಶ್ರಮಜೀವಿಗಳಿದ್ದಾರೆ ಅವರ ಒಂದು ಜೀವನ ಕಳೆದ 20 ವರ್ಷದಿಂದ ನರೇಗಾ ಅವರ ಜೀವನದಲ್ಲಿ ಅವರ ಬಾಳಿನಲ್ಲಿ ಬಹಳಷ್ಟು ಆಗು ಹೋಗುಗಳಿಗೆ ಆಸರೆಯಾದಂತ ಒಂದು ಯೋಜನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನರೇಗಾ ಬರೀ ಹೆಸರನ್ನ ಅಷ್ಟೇ ಬದಲಿ ಮಾಡಲಿಲ್ಲ. ಮಹಾತ್ಮ ಗಾಂಧೀಜಿಯವರ ಕನಸೇನಾಗಿತ್ತು? ಗ್ರಾಮ ಸ್ವರಾಜ್ಯ ಆಗಿತ್ತು. ಆ ಒಂದು ಕಾರಣಕ್ಕೆ ನಾವು ಮಹಾತ್ಮ ಗಾಂಧೀಜಿ ಮನರೇಗಾ ಯೋಜನೆ ಅಂತ ಹೆಸರನ್ನ ಇಟ್ಟಿದ್ದು. ಇವತ್ತು ಅದಕ್ಕೆ ಕೊಡ್ಲೆ ಪೆಟ್ಟನ, ಯಾಕಂದ್ರೆ ಗ್ರಾಮ ಸ್ವರಾಜ್ಯದ ಆಶಯಕ್ಕನೆ ಕೊಡ್ಲೆ ಪೆಟ್ಟನ ಹಾಕಿದಂತ ಒಂದು ಬಿಜೆಪಿಗರು ಬಹಳಷ್ಟು ಚೇಂಜಸ್ ಅನ್ನ ಆ ಯೋಜನೆಯಲ್ಲಿ ತಂದಿದ್ದಾರೆ. ನಮ್ಮದೇನಿತ್ತು ಅಂದ್ರೆ, ನಮ್ಮ ದೇಶದಲ್ಲಿ ಫೆಡರಲ್ ಸ್ಟ್ರಕ್ಚರ್ ಇದೆ, ಡೆಮೊಕ್ರೆಟಿಕ್ ಕಂಟ್ರಿ. ದೇಶದಲ್ಲಿ ಯಾವುದೇ ಒಂದು ದೊಡ್ಡ ಕಾನೂನನ್ನ ಲಾಗು ಮಾಡಬೇಕಾದ್ರೆ, ತೆಗಿಬೇಕಾದ್ರೆ ಕೇಂದ್ರದವರು ರಾಜ್ಯದವ್ರ ಜೊತೆ ಚರ್ಚೆ ಮಾಡಬೇಕಾಗತ್ತೆ. ಇದು ಒಂದು ಸಿಸ್ಟಮ್, ಸಂವಿಧಾನಿಕವಾದಂತ ಹಕ್ಕನ್ನ ನರೇಗಾದಲ್ಲಿ ನಾವು ಎಲ್ಲಾ ಶ್ರಮಿಕರಿಗೆ ಕೊಟ್ಟಿದ್ವಿ. ಆದ್ರೆ ಯಾವುದೇ ಒಂದು ಚರ್ಚೆಯನ್ನ ಮಾಡದೆ ತರಾತುರಿಯಲ್ಲಿ ನಮ್ಮ ಮೇಲೆ ಒಂದು ಹೇರಿದ್ದಾರೆ. ಬರೀ 17 ಗಂಟೆ ಅದು ಚರ್ಚೆ ಮಾಡಿದೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಬಟ್ ಯಾರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮನರೇಗಾ ಅನ್ನ ವಿಬಿಜಿ ಗ್ರಾಮಜಿ ಅಂತ ಅನ್ನುವಂತ ಒಂದೇನು ಹೊಸದಾಗಿ ತೆಗೆದುಕೊಂಡು ಬಂದಿದ್ದಾರೆ. ಇದರಿಂದ ಗ್ರಾಮ ಪಂಚಾಯಿತಿ ಹಕ್ಕನ್ನು ಕಸಿದುಕೊಂಡಿದ್ದಾರೆ. ಗ್ರಾಮ ಸಭೆಗಳಾಗಿ ಗ್ರಾಮದಲ್ಲಿ ನಾವು ಕೆಲಸವನ್ನ, ಇಲ್ಲಿ ಕ್ರಿಯಾ ಯೋಜನೆಯನ್ನ ಮಾಡ್ತಾ ಇದೀವಿ. ಇಲ್ಲಿ ಕೆಲಸ ಆಗ್ಬೇಕು, ಇಲ್ಲಿ ಗಟರ್ ಆಗ್ಬೇಕು, ಇಲ್ಲಿ ರೋಡ್ ಆಗ್ಬೇಕು, ಇಲ್ಲಿ ಕೆರೆಗಳಾಗ್ಬೇಕು, ಇಲ್ಲಿ ಹೂಳೆತ್ತೋದಾಗ್ಬೇಕು, ಇಲ್ಲಿ ಕೃಷಿ ಹೊಂಡ ಆಗ್ಬೇಕು, ಇಲ್ಲಿ ದನದ ತೊಟ್ಟಿಗೆ ಆಗ್ಬೇಕು. ಅನೇಕ ಕಾರ್ಯಕ್ರಮಗಳನ್ನ ನಾವು ಉದ್ಯೋಗ ಖಾತ್ರಿಯಲ್ಲಿ ತೆಗೆದುಕೊಳ್ತಾ ಇದ್ವಿ. ಇದಕ್ಕೆಲ್ಲದಕ್ಕೂ ತಿಲಾಂಜಲಿ ಇಟ್ಟು ಇವತ್ತು ಹಳ್ಳಿಗಳ ಕೆಲಸವನ್ನ ಡೆಲ್ಲಿನಲ್ಲಿ ಕೂತ್ಕೊಂಡು ಅವರು ಡಿಸೈಡ್ ಮಾಡ್ತಾರೆ. ಆ ಡಿಸೈಡ್ ಮಾಡೋದು ಅಷ್ಟೇ ಅಲ್ಲದೆ ಈ ಗ್ರಾಮ ಪಂಚಾಯಿತಿಗೋ, ಈ ತಾಲೂಕಕ್ಕೋ, ಈ ಜಿಲ್ಲೆಗೋ ಕೊಡಬೇಕು ಅಂತಂದ್ರೆ ಅದು ಡೆಲ್ಲಿಯಿಂದ ಡಿಸೈಡ್ ಆಗಿ ಬರುತ್ತೆ. ಸೊ ಈ ಎಲ್ಲ ಕಾರಣದಿಂದ ನಾವು ಕಾಂಗ್ರೆಸ್ ಪಕ್ಷದವರು ಉದ್ಯೋಗ ಖಾತ್ರಿಯಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತ ಸುಮಾರು 6 ಕೋಟಿ ಕುಟುಂಬ ಅವರ ಪರವಾಗಿ ನಾವು ಇದನ್ನ ಒಂದು ಪ್ರತಿಭಟನೆಯನ್ನ, ಆಂದೋಲನವನ್ನ ಇಡೀ ರಾಜ್ಯ ವ್ಯಾಪ್ತಿಯಾಗ್ಲಿ ಇಡೀ ದೇಶ ವ್ಯಾಪ್ತಿಯಾಗ್ಲಿ ಮಾಡ್ತಾ ಇದ್ದೀವಿ. ಹಣ ದುರುಪಯೋಗ ಹಾಗಾಗಿ ಇಷ್ಟೊಂದು ನಾವು ಬದಲಾವಣೆ ಮಾಡ್ತಿರುವಂತದ್ದು, ಅದನ್ನು ತಪ್ಪಿಸೋ ನಿಟ್ಟಿನಲ್ಲಿ ಅಂತ ಹೇಳ್ಬಿಟ್ಟು ಅಂತ ತುಂಬಾ ಸಂತೋಷ. ಹಣ ದುರುಪಯೋಗ ಆಗ್ತಾ ಇತ್ತು, ಅದಕ್ಕೆ ತಪ್ಪಿಸ್ತಾ ಇದೀವಿ ಅಂತ ಹೇಳಿದ್ರು. ಹಣ ದುರುಪಯೋಗ ಆಗೋದು ಇವ್ರಿಗೆ ಕಂಡು ಹಿಡಿದುಕೊಳ್ಳಿಕ್ಕೆ 11 ವರ್ಷ ಬೇಕಾಯ್ತಾ? 12 ವರ್ಷ ಬೇಕಾಯ್ತಾ? ನಾಚಿಕೆ ಆಗ್ಬೇಕ್ರಿ ಬಿಜೆಪಿ ಅವ್ರಿಗೆ. ಈ ರೀತಿ ಜನರ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ. ಹಣ ದುರುಪಯೋಗ ಆಯ್ತು ಅಂದ್ರೆ 12 ವರ್ಷ ಏನ್ ಮಾಡ್ತಾ ಇದ್ರು? ಇವ್ರು ಕತೆ ಕಾಯ್ತಾ ಇದ್ರ? ನೋಡಿ, ಹೌದು, ತಾವ್ ಹೇಳೋದು ನಿಜ. ಯಾಕಂತಂದ್ರೆ 2000 ನೋಟ್ ಸಿಕ್ಕಿದೆ. ಇದು ಬೆಳಗಾವಿ ಗಡಿ ಭಾಗದಲ್ಲಿ ಸಿಕ್ಕಿದೆ. ಚೋರ್ಲಾ ಘಾಟ್ ಅಂತ ಹೇಳ್ತೀವಿ. ಅಲ್ಲಿ ಗೋವಾ ಬಾರ್ಡರ್ ಇದೆ, ಮಹಾರಾಷ್ಟ್ರ ಬಾರ್ಡರ್ ಇದೆ, ಕರ್ನಾಟಕ ಬಾರ್ಡರ್ ಇದೆ. ಆದ್ರೆ ಬೆಳಗಾವಿಯ ಪೊಲೀಸರು ಬಹಳಷ್ಟು ಚೆನ್ನಾಗಿ ತನಿಖೆ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದಿಂದ ನಮ್ಗೆ ಏನ್ ಕೋಆಪರೇಷನ್ ಬೇಕಾಗಿತ್ತು ಅದು ಸಿಗ್ತಾ ಇಲ್ಲ. ಆದ್ರೂ ಕೂಡ ನಾವು ತನಿಖೆ ಚುರುಕು ಮಾಡ್ತೀವಿ. ಕಾಂಗ್ರೆಸ್ನವರು ಸೇರ್ತಾ ಇದ್ದು ಹಾಗಾಗಿ ಅದು ಹೋಗ್ತಾ ಇತ್ತು. ಯಾಕೆ ಇವ್ರಿಗೆ ಇಷ್ಟು ಬೇಗ ಯಾಕೆ ಕನ್ಕ್ಲೂಷನ್ ಬರ್ತಾರೆ? ಅದು ಕಾಂಗ್ರೆಸ್ ಬಿಜೆಪಿದು ಅದು ಏನು ಅನ್ನೋದು ಗೊತ್ತಾಗುತ್ತದೆ. ಗುಜರಾತ್ ನಿಂದ ಬಂದಿದೆ ತಾನೆ? ಗುಜರಾತ್ ನಲ್ಲಿ ಯಾರ ಸರ್ಕಾರ ಇದೆ? ಗುಜರಾತ್ ನಿಂದ ಮಹಾರಾಷ್ಟ್ರ ದಾಟಿ ಇಲ್ಲಿ ಬಂದಿದೆ ತಾನೆ? ಇನ್ನು ಏನು ಸಿಕ್ಕಿಲ್ಲ. ಯಾಕೆ ಇವ್ರಿಗೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡ್ತಾರೆ? ಬಿಜೆಪಿಗರ ಕಥೆನೇ ಇಷ್ಟು. ಬಿಜೆಪಿಯಿಂದ ಸೋಷಿಯಲ್ ಮೀಡಿಯಾದಿಂದ ಪೋಸ್ಟ್ ವಾರ್ ಶುರು ಮಾಡಿದ್ದಾರೆ. ಕರಪ್ಟೆಡ್ ಅಂತ ಹೇಳಿ, ಕಾಂಗ್ರೆಸ್ ಕರಪ್ಟೆಡ್ ಅಂತ ಪೋಸ್ಟ್. ಯಾರಿಗೆ ಮಾತಾಡ್ತಾ ಇದಾರೆ? ಬಿಜೆಪಿಗರಿಗೆ ನೈತಿಕತೆ ಇದೇನ್ರಿ? ಕರಪ್ಷನ್ ಬಗ್ಗೆ ಮಾತನಾಡ್ಲಿಕ್ಕೆ ಬಿಜೆಪಿಗೆ ನೈತಿಕತೆ ಇದೇನ್ರಿ? ಇಡೀ ದೇಶದ ಆಸ್ತಿಯನ್ನ ಅದಾನಿಗೆ, ಅಂಬಾನಿಗೆ ಬರೆದು ಕೊಟ್ಟಂತವ್ರು, 23 ಲಕ್ಷ ಕೋಟಿ ಸಾಲ ಬಂಡವಾಳಶಾಹಿಗಳದ್ದು ಮನ್ನಾ ಮಾಡಿದಂತವ್ರು, ಕರ್ನಾಟಕ ರಾಜ್ಯದಲ್ಲಿ 40% ಕಮಿಷನ್ ತಿಂದಂತವ್ರು, ಎಷ್ಟೋ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಕೂಡ ಜೈಲಿಗೆ ಹೋಗಿ ಬಂದಂತವ್ರು. ಬಿಜೆಪಿಗೆ ನೈತಿಕತೆ ಇದೆಯಾ? ನರೇಗಾ ಅಂದ್ರೆ ಹಳ್ಳಿಯಲ್ಲಿ ಇರುವಂತ ಎಲ್ಲ ಏನು ಶ್ರಮಜೀವಿಗಳಿದ್ದಾರೆ ಅವರ ಒಂದು ಜೀವನ ಕಳೆದ 20 ವರ್ಷದಿಂದ ನರೇಗಾ ಅವರ ಜೀವನದಲ್ಲಿ, ಅವರ ಬಾಳಿನಲ್ಲಿ ಬಹಳಷ್ಟು ಆಗು ಹೋಗುಗಳಿಗೆ ಆಸರೆಯಾದಂತ ಒಂದು ಯೋಜನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.
ಇವತ್ತು ನರೇಗಾ ಬರೀ ಹೆಸರನ್ನ ಅಷ್ಟೇ ಬದಲಿ ಮಾಡಲಿಲ್ಲ. ಮಹಾತ್ಮ ಗಾಂಧೀಜಿಯವರ ಕನಸೇನಾಗಿತ್ತು? ಗ್ರಾಮ ಸ್ವರಾಜ್ಯ ಆಗಿತ್ತು. ಆ ಒಂದು ಕಾರಣಕ್ಕೆ ನಾವು ಮಹಾತ್ಮ ಗಾಂಧೀಜಿ ಮನರೇಗಾ ಯೋಜನೆ ಅಂತ ಹೆಸರನ್ನ ಇಟ್ಟಿದ್ದು. ಇವತ್ತು ಅದಕ್ಕೆ ಕೊಡ್ಲೆ ಪೆಟ್ಟನ, ಯಾಕಂದ್ರೆ ಗ್ರಾಮ ಸ್ವರಾಜ್ಯದ ಆಶಯಕ್ಕನೆ ಕೊಡ್ಲೆ ಪೆಟ್ಟನ ಹಾಕಿದಂತ ಒಂದು ಬಿಜೆಪಿಗರು ಬಹಳಷ್ಟು ಚೇಂಜಸ್ ಅನ್ನ ಆ ಯೋಜನೆಯಲ್ಲಿ ತಂದಿದ್ದಾರೆ. ನಮ್ಮದೇನಿತ್ತಂದ್ರೆ, ನಮ್ಮ ದೇಶದಲ್ಲಿ ಫೆಡರಲ್ ಸ್ಟ್ರಕ್ಚರ್ ಇದೆ, ಡೆಮೊಕ್ರೆಟಿಕ್ ಕಂಟ್ರಿ. ದೇಶದಲ್ಲಿ ಯಾವುದೇ ಒಂದು ದೊಡ್ಡ ಕಾನೂನನ್ನ ಲಾಗು ಮಾಡಬೇಕಾದ್ರೆ, ತೆಗಿಬೇಕಾದ್ರೆ ಕೇಂದ್ರದವರು ರಾಜ್ಯದವ್ರ ಜೊತೆ ಚರ್ಚೆ ಮಾಡಬೇಕಾಗತ್ತೆ. ಇದು ಒಂದು ಸಿಸ್ಟಮ್, ಸಂವಿಧಾನಿಕವಾದಂತ ಹಕ್ಕನ್ನ ನರೇಗಾದಲ್ಲಿ ನಾವು ಎಲ್ಲಾ ಶ್ರಮಿಕರಿಗೆ ಕೊಟ್ಟಿದ್ವಿ. ಆದ್ರೆ ಯಾವುದೇ ಒಂದು ಚರ್ಚೆಯನ್ನ ಮಾಡದೆ ತರಾತುರಿಯಲ್ಲಿ ನಮ್ಮ ಮೇಲೆ ಒಂದು ಹೇರಿದ್ದಾರೆ. ಬರೀ 17 ಗಂಟೆ ಅದು ಚರ್ಚೆ ಮಾಡಿದೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಬಟ್ ಯಾರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮನರೇಗಾ ಅನ್ನ ವಿಬಿಜಿ ಗ್ರಾಮಜಿ ಅಂತ ಅನ್ನುವಂತ ಒಂದೇನು ಹೊಸದಾಗಿ ತೆಗೆದುಕೊಂಡು ಬಂದಿದ್ದಾರೆ. ಇದರಿಂದ ಗ್ರಾಮ ಪಂಚಾಯಿತಿ ಹಕ್ಕನ್ನು ಕಸಿದುಕೊಂಡಿದ್ದಾರೆ. ಗ್ರಾಮ ಸಭೆಗಳಾಗಿ ಗ್ರಾಮದಲ್ಲಿ ನಾವು ಕೆಲಸವನ್ನ, ಇಲ್ಲಿ ಕ್ರಿಯಾ ಯೋಜನೆಯನ್ನ ಮಾಡ್ತಾ ಇದೀವಿ. ಇಲ್ಲಿ ಕೆಲಸ ಆಗ್ಬೇಕು, ಇಲ್ಲಿ ಗಟರ್ ಆಗ್ಬೇಕು, ಇಲ್ಲಿ ರೋಡ್ ಆಗ್ಬೇಕು, ಇಲ್ಲಿ ಕೆರೆಗಳಾಗ್ಬೇಕು, ಇಲ್ಲಿ ಹೂಳೆತ್ತೋದಾಗ್ಬೇಕು, ಇಲ್ಲಿ ಕೃಷಿ ಹೊಂಡ ಆಗ್ಬೇಕು, ಇಲ್ಲಿ ದನದ ತೊಟ್ಟಿಗೆ ಆಗ್ಬೇಕು. ಅನೇಕ ಕಾರ್ಯಕ್ರಮಗಳನ್ನ ನಾವು ಉದ್ಯೋಗ ಖಾತ್ರಿಯಲ್ಲಿ ತೆಗೆದುಕೊಳ್ತಾ ಇದ್ವಿ. ಇದಕ್ಕೆಲ್ಲದಕ್ಕೂ ತಿಲಾಂಜಲಿ ಇಟ್ಟು ಇವತ್ತು ಹಳ್ಳಿಗಳ ಕೆಲಸವನ್ನ ಡೆಲ್ಲಿನಲ್ಲಿ ಕೂತ್ಕೊಂಡು ಅವರು ಡಿಸೈಡ್ ಮಾಡ್ತಾರೆ. ಆ ಡಿಸೈಡ್ ಮಾಡೋದು ಅಷ್ಟೇ ಅಲ್ಲದೆ ಈ ಗ್ರಾಮ ಪಂಚಾಯಿತಿಗೋ, ಈ ತಾಲೂಕಕ್ಕೋ, ಈ ಜಿಲ್ಲೆಗೋ ಕೊಡಬೇಕು ಅಂತಂದ್ರೆ ಅದು ಡೆಲ್ಲಿಯಿಂದ ಡಿಸೈಡ್ ಆಗಿ ಬರುತ್ತೆ. ಸೊ ಈ ಎಲ್ಲ ಕಾರಣದಿಂದ ನಾವು ಕಾಂಗ್ರೆಸ್ ಪಕ್ಷದವರು ಉದ್ಯೋಗ ಖಾತ್ರಿಯಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತ ಸುಮಾರು 6 ಕೋಟಿ ಕುಟುಂಬ ಅವರ ಪರವಾಗಿ ನಾವು ಇದನ್ನ ಒಂದು ಪ್ರತಿಭಟನೆಯನ್ನ, ಆಂದೋಲನವನ್ನ ಇಡೀ ರಾಜ್ಯ ವ್ಯಾಪ್ತಿಯಾಗ್ಲಿ ಇಡೀ ದೇಶ ವ್ಯಾಪ್ತಿಯಾಗ್ಲಿ ಮಾಡ್ತಾ ಇದ್ದೀವಿ. ಹಣ ದುರುಪಯೋಗ ಆಗಿತ್ತು, ಹಾಗಾಗಿ ಇಷ್ಟೊಂದು ನಾವು ಬದಲಾವಣೆ ಮಾಡ್ತಿರುವಂತದ್ದು ಅದನ್ನು ತಪ್ಪಿಸೋ ನಿಟ್ಟಿನಲ್ಲಿ ಅಂತ ಹೇಳ್ಬಿಟ್ಟು ಅಂತ. ತುಂಬಾ ಸಂತೋಷ. ಹಣ ದುರುಪಯೋಗ ಆಗ್ತಾ ಇತ್ತು, ಅದಕ್ಕೆ ತಪ್ಪಿಸ್ತಾ ಇದೀವಿ ಅಂತ ಹೇಳಿದ್ರು. ಹಣ ದುರುಪಯೋಗ ಆಗೋದು ಇವ್ರಿಗೆ ಕಂಡು ಹಿಡಿದುಕೊಳ್ಳಿಕ್ಕೆ 11 ವರ್ಷ ಬೇಕಾಯ್ತಾ, 12 ವರ್ಷ ಬೇಕಾಯ್ತಾ? ನಾಚಿಕೆ ಆಗ್ಬೇಕ್ರಿ ಬಿಜೆಪಿ ಅವ್ರಿಗೆ. ಈ ರೀತಿ ಜನರ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ. ಹಣ ದುರುಪಯೋಗ ಆಯ್ತು ಅಂದ್ರೆ 12 ವರ್ಷ ಏನ್ ಮಾಡ್ತಾ ಇದ್ರು ಇವ್ರು? ಕತೆ ಕಾಯ್ತಾ ಇದ್ರ? ನೋಡಿ, ಹೌದು, ತಾವ್ ಹೇಳೋದು ನಿಜ. ಯಾಕಂತಂದ್ರೆ 2000 ನೋಟ್ ಸಿಕ್ಕಿದೆ. ಇದು ಬೆಳಗಾವಿ ಗಡಿ ಭಾಗದಲ್ಲಿ ಸಿಕ್ಕಿದೆ. ಚೋರ್ಲಾ ಘಾಟ್ ಅಂತ ಹೇಳ್ತೀವಿ. ಅಲ್ಲಿ ಗೋವಾ ಬಾರ್ಡರ್ ಇದೆ, ಮಹಾರಾಷ್ಟ್ರ ಬಾರ್ಡರ್ ಇದೆ, ಕರ್ನಾಟಕ ಬಾರ್ಡರ್ ಇದೆ. ಆದ್ರೆ ಬೆಳಗಾವಿಯ ಪೊಲೀಸರು ಬಹಳಷ್ಟು ಚೆನ್ನಾಗಿ ತನಿಖೆ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದಿಂದ ನಮ್ಗೆ ಏನ್ ಕೋಆಪರೇಷನ್ ಬೇಕಾಗಿತ್ತು ಅದು ಸಿಗ್ತಾ ಇಲ್ಲ. ಆದ್ರೂ ಕೂಡ ನಾವು ತನಿಖೆ ಚುರುಕು ಮಾಡ್ತೀವಿ. ಕಾಂಗ್ರೆಸ್ನವರು ಸೇರ್ತಾ ಇದ್ದು ಹಾಗಾಗಿ ಅದು ಹೋಗ್ತಾ ಇತ್ತು. ಯಾಕೆ ಇವ್ರಿಗೆ ಇಷ್ಟು ಬೇಗ ಯಾಕೆ ಕನ್ಕ್ಲೂಷನ್ ಬರ್ತಾರೆ? ಅದು ಕಾಂಗ್ರೆಸ್ ಬಿಜೆಪಿದು ಅದು ಏನ್ ಅನ್ನೋದು ಗೊತ್ತಾಗುತ್ತದೆ. ಗುಜರಾತ್ ನಿಂದ ಬಂದಿದೆ ತಾನೆ. ಗುಜರಾತ್ ನಲ್ಲಿ ಯಾರ ಸರ್ಕಾರ ಇದೆ? ಗುಜರಾತ್ ನಿಂದ ಮಹಾರಾಷ್ಟ್ರ ದಾಟಿ ಇಲ್ಲಿ ಬಂದಿದೆ ತಾನೆ. ಇನ್ನು ಏನು ಸಿಕ್ಕಿಲ್ಲ. ಯಾಕೆ ಇವ್ರಿಗೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡ್ತಾರೆ? ಬಿಜೆಪಿಗರ ಕಥೆನೇ ಇಷ್ಟು. ಬಿಜೆಪಿಯಿಂದ ಸೋಷಿಯಲ್ ಮೀಡಿಯಾದಿಂದ ಪೋಸ್ಟ್ ವಾರ್ ಶುರು ಮಾಡಿದ್ದಾರೆ. ಕರಪ್ಟೆಡ್ ಅಂತ ಹೇಳಿ, ಕಾಂಗ್ರೆಸ್ ಕರಪ್ಟೆಡ್ ಅಂತ ಪೋಸ್ಟ್. ಯಾರಿಗೆ ಮಾತಾಡ್ತಾ ಇದಾರೆ? ಬಿಜೆಪಿಗರಿಗೆ ನೈತಿಕತೆ ಇದೆಯೇನ್ರಿ? ಕರಪ್ಷನ್ ಬಗ್ಗೆ ಮಾತನಾಡ್ಲಿಕ್ಕೆ ಬಿಜೆಪಿಗರ ನೈತಿಕತೆ ಇದೆಯೇನ್ರಿ? ಇಡೀ ದೇಶದ ಆಸ್ತಿಯನ್ನ ಅದಾನಿಗೆ, ಅಂಬಾನಿಗೆ ಬರೆದು ಕೊಟ್ಟಂತವ್ರು, 23 ಲಕ್ಷ ಕೋಟಿ ಸಾಲ ಬಂಡವಾಳಶಾಹಿಗಳದ್ದು ಮನ್ನಾ ಮಾಡಿದಂತವ್ರು, ಕರ್ನಾಟಕ ರಾಜ್ಯದಲ್ಲಿ 40% ಕಮಿಷನ್ ತಿಂದಂತವ್ರು, ಎಷ್ಟೋ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಕೂಡ ಜೈಲಿಗೆ ಹೋಗಿ ಬಂದಂತವ್ರು. ಬಿಜೆಪಿಗೆ ನೈತಿಕತೆ ಇದೆಯಾ?